ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 16ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದು ಹೋಗುವನು. ಅವನು ಬಿದ್ದೇ ಹೋಗ್ತಾನ ದುಷ್ಟನು. ಆದ್ರೆ ಶಿಷ್ಟನು ನೀತಿವಂತನು 7 ಸಾರಿ ಬಿದ್ರು ಕೂಡ ಅವನ್ ಮತ್ತೆ ಮೇಲಕ್ಕೆ ಎದ್ದಾಳ್ತಾನಂತ. ದುಷ್ಟನು ಒಂದೇ ಸಾರಿ ಬಿದ್ರು ಕೂಡ ಅವನು ಅಲ್ಲೇ ಬಿದ್ದಿರ್ತಾನಂತ. ಯಾಕಪ್ಪ ಅಂತ ಹೇಳಿದ್ರೆ ನೋಡ್ರಿ, ಇಲ್ಲಿ ಬೀಳುವುದು ಅಂದ್ರೆ ಅರ್ಥ ಏನಂದ್ರೆ ಪಾಪದಲ್ಲಿ ಹೋಗುವುದು, ಪಾಪದಲ್ಲಿ ನಡೆಯುವುದು, ಪಾಪದಲ್ಲಿ ಜಾರುವುದು. ನೀತಿವಂತನು ಪಾಪದಲ್ಲಿ ಜಾರುದ್ರುನು ಅವನು 7 ಸಾರಿ ಜಾರುದ್ರುನು ಅವನು ಮತ್ತೆ ಮೇಲಕ್ಕೆ ಎದ್ದಾಳ್ತಾನ, ದೇವರು ಎದ್ದಾಳಿಸ್ತಾನ. ಆದ್ರೆ ಈ ದುಷ್ಟನು ಪಾಪದಲ್ಲಿ ಬೀಳ್ತಾನ, ಅಲ್ಲೇ ಬಿದ್ದಿರ್ತಾನಂತ. ಯಾಕೆ ಅವನು ಅಲ್ಲೇ ಬಿದ್ದಿರ್ತಾನ? ನೀತಿವಂತನ ಯಾಕ ಎದ್ದಾಳ್ತಾನ ಅಂದ್ರೆ, ನೀತಿವಂತನು ಪಾಪದಲ್ಲಿ ಜಾರಿ ಬಿದ್ದರೂ ಕೂಡ ಅವನ ಪಾಪದಲ್ಲಿ ಇರೋಕೆ ಇಷ್ಟಪಡೋದಿಲ್ಲ, ಆ ಪಾಪದಲ್ಲಿ ಮುಂದುವರೆಯೋಕೆ ಅವನು ಇಷ್ಟಪಡೋದಿಲ್ಲ. ಪರಿಶುದ್ಧಾತ್ಮನು ಅವನ ಮನಸ್ಸಾಕ್ಷಿ ಅದಕ್ಕೆ ಒಪ್ಪೋದಿಲ್ಲ. ಅವ್ರು ಮತ್ತೆ ದೇವರ ಹತ್ರ ಬಂದು ಪಶ್ಚಾತ್ತಾಪ ಪಡುತ್ತಾನ. ಅಯ್ಯ, ನಾನು ಜಾರಿ ಬಿದ್ದೀನಿ, ನನ್ನ ಕ್ಷಮಿಸು ಪ್ರಭು ಅಂತೇಳಿ ಕಣ್ಣೀರ್ಲಿದ್ದ ಪಶ್ಚಾತ್ತಾಪ ಪಡ್ತಾನ. ಮತ್ತೆ ದೇವರು ಅವನ ಎದ್ದು ನಿಂದಿರಿಸ್ತಾನ. ಆಮೇನ್, ಹಲ್ಲೆಲೂಯ. ಆ ರೀತಿಯಾಗಿ ನೀತಿವಂತನ ನಡವಳಿಕೆ ಇರುತ್ತದೆ. ಅದಕ್ಕೆ ದೇವರು ಕೃಪೆ ತೋರಿಸಿ ಅವನ್ನ ಮೇಲೆ ಕೆತ್ತಾನ. ಆದ್ರೆ ಈ ದುಷ್ಟನ ಏನ್ ಮಾಡ್ತಾನಂದ್ರೆ, ಪಾಪದಲ್ಲಿ ಬಿದ್ದಿರ್ತಾನ. ಪಾಪದಲ್ಲಿ ಬಿದ್ದಿದ್ದೀನಿ ಅನ್ನೋದು ಕೂಡ ಅವನಿಗೆ ಕೈಯಲ್ಲಿರೋದಿಲ್ಲ. ನಾನೇನ್ ದೊಡ್ಡ ಪಾಪ ಮಾಡ್ತೀನಿ, ನಾನೇನ್ ದೊಡ್ಡ ಪಾಪ ಏನ್ ಮಾಡ್ತಿಲ್ಲ, ಯಾರು ಮಾಡ್ದ ಪಾಪ ಏನ್ ಮಾಡ್ತಿಲ್ಲ ಅಂತಿಲ್ಲ. ಅವ್ನು ಏನ್ ಮಾಡ್ತಿರ್ತಾನ, ತನ್ನ ಪಾಪನು ಕೂಡ ಅವ್ನು ಸಮರ್ಥಿಸ್ಕೊಂಡು ಅದರಲ್ಲೇ ಕೊನಸಾಗ ನಡೀತಿರ್ತಾನ. ಅವನೊಂದು ಪಶ್ಚಾತ್ತಾಪ ಇರೋದಿಲ್ಲ, ಒಂದು ಪಶ್ಚಾತ್ತಾಪ ಮನಸ್ಸು ಇರೋದಿಲ್ಲ. ಮತ್ತೆ ಅವನ್ ಹೆಂಗ ಮೇಲೆ ಕೆದ್ದಾಳ್ತಾನ? ಅವನು ಎತ್ತೋರು ಯಾರು? ಅವನು ದೇವರ ಹತ್ರ ಬಂದು ಪಶ್ಚಾತ್ತಾಪ ಪಟ್ಟರೆ ದೇವರು ಅವನ ಮೇಲೆ ಕೆತ್ತದು. ಅವನ ಅನುಭವನೇ ಇರೋದಿಲ್ಲಲ್ಲ ಅವನಿಗೆ, ಅವನ ಮನಸ್ಸೇ ಇರೋದಿಲ್ಲಲ್ಲ ಅವನಿಗೆ. ಆದ್ರೆ ನೀತಿವಂತನ ಏನ್ ಮಾಡ್ತಾನೆ ಗೊತ್ತಾ? ಪಶ್ಚಾತ್ತಾಪ ಪಟ್ಟು, ದೇವ ನಾನಿಲ್ಲಿ ತಪ್ಪು ಮಾಡಿ, ದೇವ ಇಲ್ಲಿ ನಾನು ಜಾರಿ ಬಿದ್ದೀನಿ, ನೀ ನನ್ನನ್ನ ಮೇಲೆ ಕೆತ್ತು ಸ್ವಾಮಿ ಅಂತೇಳಿ ಪಶ್ಚಾತ್ತಾಪ ಪಟ್ಟು ದೇವ್ರ ಕೃಪೆನ ಆಶ್ರಯಿಸಿದಾಗ ದೇವ್ರ ಖಚಿತವಾಗಿ ದೇವ್ರ ಮೇಲೆ ಯಾರು ಬೀಳೋದಿಲ್ಲ. ಹೇಳ್ರಿ, ಪ್ರತಿ ಒಬ್ರು ಎಲ್ಲೋ ಅಂತೇಳಿ ಜಾರಿ ಬೀಳ್ತಾರೆ. ಯಾರು ನೀತಿವಂತರಿಲ್ಲ. ಎಲ್ಲರೂ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಬಲಹೀನತೆಯಿಂದ ದೂರ ಆಗ್ತಾರ. ಆದ್ರೆ ಇಲ್ಲಿ ಮೇನು ದೇವ್ರು ಹೇಳ್ತಿರೋದು ಏನಂದ್ರೆ, ಯಾರು ಪಶ್ಚಾತ್ತಾಪ ಪಟ್ಟು ನನ್ನ ಸನ್ನಿಧಿಗೆ ಬರ್ತಾರೋ ಅವ್ರಿಗೆ ನಾನು ಕೃಪೆ ತೋರಿಸಿ ಅವ್ರು ಮತ್ತೆ ನನ್ನ ಮೇಲೆ ಕೆತ್ತಿ ನಿಂದಿರಿಸ್ತೀನಿ. ದೇವರು ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದ್ದ ಕೂಡ ಇಬ್ರು ಕಳ್ಳರು ಕೂಡ ಶಿಲುಬೆಗೆ ಹಾಕಿರ್ತಾರ, ಹೌದಾ? ಅದರಲ್ಲಿ ಇಬ್ರು ತಪ್ಪು ಮಾಡಿರ್ತಾರ. ಅದ್ರಲ್ಲಿ ಒಬ್ಬನು ಮಾತ್ರ ತಾನು ಮಾಡಿರೋದು ತಪ್ಪು ನಾವು ಒಪ್ಕೊಂಡು, ಅರೆ ನಾವು ಪಾಪ ಮಾಡಿವಿ, ನಮಗೆ ಬರುವಂತ ಶಿಕ್ಷೆ ಇದು, ನಾವು ಹೊಂದಬೇಕಾಗಿರೋದೆ. ಯಾಕಂದ್ರೆ ನಾವು ತಪ್ಪು ಮಾಡಿವಿ కాబట్టి ನಾವು ಶಿಕ್ಷೆ ಅನುಭವಿಸ್ಬೇಕು. ಇದನ್ನ ಏನ್ ತಪ್ಪು ಮಾಡಿಲ್ಲ, ಇದನ್ನ ಯಾಕೆ ಶಿಕ್ಷೆ ಅನುಭವಿಸ್ಬೇಕಂತೇಳಿ ತನ್ನ ತಪ್ಪನ ತಾನು ಒಪ್ಕೊಂತಾನ, ಪಶ್ಚಾತ್ತಾಪ ಪಡ್ತಾನ. ದೇವಾ, ನಿನ್ನ ರಾಜ್ಯದಲ್ಲಿ ನಾನು ಕೂಡ ಇರುವಂತೆ ನಾನು ಜ್ಞಾಪಿಸ್ಕೊಂತ ಹೇಳ್ತಾನ, ಪಶ್ಚಾತ್ತಾಪಟ್ಟು ಕೇಳ್ತಾನ. ಅವ್ರು ದೇವ್ರ ಏನಂತ ಹೇಳ್ತಾನೆ, ಎಷ್ಟು ಸಮಯ ಏನಂತ ಹೇಳ್ತಾನೆ ಹೇಳ್ರಿ? ಈ ಕ್ಷಣವೇ ನನ್ನೊಂದಿಗೆ ನೀನು ಪರದೇಶದಲ್ಲಿ ಇರ್ತೀಯ ಅಂತ ಹೇಳ್ತಾನ. ಈ ಪಕ್ಕಕ್ಕಿರೋ ವ್ಯಕ್ತಿ ಏನ್ ಮಾಡ್ತಾನ? ಆ ಪಶ್ಚಾತ್ತಾಪ ಪಡೆದ್ರೆ ಪಶ್ಚಾತ್ತಾಪ ಪಡೋ ಮನಸ್ಸೇ ಇರೋದಿಲ್ಲ ಅವನಿಗೆ. ಅದಕ್ಕೆ ಅವನು ಅಲ್ಲೇ ಬಿದ್ದಿರ್ತಾನ. ಇವನ್ ಪಶ್ಚಾತ್ತಾಪ ಪಟ್ಟನ, ಅದಕ್ಕೆ ದೇವರನ್ನ ಮೇಲೆ ಕೆತ್ತಾನ. ಆ ರೀತಿಯಾಗಿ ಹೆಂಗಿದೀವಿ ನಾವು? ನಮ್ ತಪ್ಪನ್ನ ನಾವು ಗ್ರಹಿಸ್ಕೊಂಡು ನಾವು ಪಶ್ಚಾತ್ತಾಪ ಪಟ್ಟು ನಾವು ದೇವ್ರ ಸನ್ನಿಧಿಯಲ್ಲಿ ಬಂದು, ದೇವ ಇನ್ನೊಂದ್ಸಲ ನೀ ತಪ್ಪು ಮಾಡೋದಿಲ್ಲ ಅಂತ ಹೇಳಿ ನಾವು ಕೇಳಿದಾಗ ಕಷ್ಟವಾಗಿ ದೇವ್ರ ಕೃಪೆ ತೋರಿಸ್ತಾನೆ. ಪಶ್ಚಾತ್ತಾಪ ಇಲ್ಲದ್ರೆ ಅವನು ಯಾವತ್ತೂ ಕೂಡ ಅವನು ಮೇಲೆ ಎದ್ದಳದಿಲ್ಲ. ಅಂದ್ರೆ 7 ಸಾರಿ ಇಲ್ಲಿ ಮೇಲೆ ಎದ್ದಾಳಿಸ್ತಾನಂದ್ರೆ 1 2 3 4 5 6 7 ಅಂದ್ರೆ 7 ಸಾರಿ ನಾವು ಬಿದ್ದಿವಾಯನ ಅಂತೇಳಿ ನಾವು ನೋಡೋದಲ್ಲ. ಅಲ್ಲಿ 7 ಸಾರಿ ಅಂದ್ರೆ ಅದು ಪರಿಪೂರ್ಣ ಸಂಖ್ಯೆ. ಅದಕ್ಕ ಕೌಂಟಿಂಗ್ ಇಲ್ಲ. ಅದು ಮನುಷ್ಯನಂದ್ಮೇಲೆ ಶರೀರದಲ್ಲಿ ಇದೀವಲ್ಲ, ಬಲಹೀನ ಆಗ್ತಿರ್ತತೆ. ಆದ್ರೆ ನಾವು ದೇವ್ರ ಕೃಪೆ ಕೇಳ್ಬೇಕು. ಇವಾಗ ಚಿಕ್ಕ ಮಗು ಅವನು ಎದ್ದಾಳ್ಬೇಕಂತ ನೋಡ್ತಾನ, ನಡಿಬೇಕಂತ ನೋಡ್ತಾನ, ಮಗು ಮತ್ತೆ ಬೆಳಿತದ, ಮತ್ತೆ ನಡಿಬೇಕಂತ ನೋಡ್ತದೆ, ಮತ್ತೆ ಬೆಳಿತದ, ಮತ್ತೆ ನಡಿಬೇಕಂತ ನೋಡ್ತದೆ, ಮತ್ತೆ ಬೆಳಿತದ. ಹಂಗ ಆತ್ಮೀಯ ಜೀವಿತದಲ್ಲಿ ನಾವು ಕೂಡ ಎದ್ದಾಳ್ಬೇಕು, ನಿಂತ್ಕೋಬೇಕಂತಿರ್ತೀವಿ, ಎಲ್ಲೋ ಅಂತೇಳಿ ಜಾರಿ ಬೆಳಿತಿರ್ತೀವಿ, ಮತ್ತೆ ಎದ್ದಾಳ್ಬೇಕಂತ ನಡೀತಿರ್ತೀವಿ, ಮತ್ತೆ ಎಲ್ಲೋ ಅಂತೇಳಿ ಜಾರಿ ಬೆಳಿತಿರ್ತೀವಿ. ಆ ರೀತಿಯಾಗಿ ನಾವು ಹೋಗ್ತಿರುವಾಗ ಮಗು ಮತ್ತೆ ಹೆಂಗ ತನ್ನ ತಾಯಿ ತನ್ನ ಮತ್ತೆ ನಿಂದಿರಿಸಿ ನಡೆಸಿ ತಾನು ನಿಂತ್ಕೊಳ್ಳೋವರೆಗೆ ತನ್ನ ತಾಯಿ ಹೆಂಗ ಸಪೋರ್ಟ್ ಮಾಡ್ತಾಳೋ,
ಹಂಗ ದೇವರು ಕೂಡ ನಾವು ಮತ್ತೆ ಸ್ಥಿರವಾಗಿ ನಿಂತ್ಕೊಳ್ಳೋವರೆಗೂ ದೇವ್ರು ನಮಗ್ ಕೂಡ ಆ ರೀತಿ ಕೃಪೆ ತೋರಿಸಿ ನಮ್ಮ ನಿಂದಿರ್ಸ್ತಾನೆ. ಯಾಕಂದ್ರೆ ನಾವು ಮತ್ತೆ ನಿಂತ್ಕೋಬೇಕನ್ನ ಆಸೆ ನಮ್ಮಲ್ಲಿ ಇರ್ತದಲ್ಲ. ದೇವಾ ನಾವು ತಪ್ಪು ಮಾಡಿ ನಾವು ಕ್ಷಮಿಸೋದು ಪಶ್ಚಾತ್ತಾಪಟ್ಟು ನಾನು ನಿಂತ್ಕೋಬೇಕು ಅನ್ಕೊಂಡು ಹೋಗ್ತಿರುವಾಗ ಮತ್ತೆ ಜಾರಿ ಬಿದ್ದು ಮತ್ತೆ ದೇವ್ರ ಕೃಪೆ ತೋರಿಸಿ ನಿಂದಿರ್ಸ್ತಾನೆ. ಹೆಂಗೆ ನಿಂದಿರ್ಸ್ತಾನೆ ಅಂದ್ರೆ ಮತ್ತೆ ನಾವು ಸ್ಥಿರವಾಗಿ ನಿಂತ್ಕೊಳ್ಳೋಂಗೆ, ಇನ್ಯಾವತ್ತು ಎಲ್ಲಿ ಜಾರಿ ಬೀಳದಂಗೆ ದೇವ್ರು ನಮ್ಮನ್ನು ನಿಂದಿರ್ಸ್ತಾನೆ, ದೇವ್ರು ನಮ್ಮನ್ನು ಸ್ಥಿರಪಡಿಸ್ತಾನೆ. ಆ ರೀತಿ ಕೃಪೆ ತೋರಿಸ್ತಾನ ದೇವ್ರು. ಅದಕ್ಕೆ ನೀತಿವಂತನು 7 ಸಾರಿ ಬಿದ್ದರೂ ಕೂಡ ನಾನು ಕೃಪೆ ತೋರಿಸಿ ನಿಂದಿರ್ತೀನಿ. ಯಾಕಂದ್ರೆ ಅವನಲ್ಲಿ ಪಶ್ಚಾತ್ತಾಪ ಐತೆ, ನಾನು ಮತ್ತೆ ಪಾಪ ಮಾಡಬಾರ್ದು, ನಾನು ದೇವರಿಗೆ ಇಷ್ಟಾನುಸಾರ ಜೀವಿಸ್ಬೇಕು, ದೇವ್ರಿಗೆ ಮಹಿಮೆಕರವಾಗಿ ಜೀವಿಸ್ಬೇಕು, ದೇವ್ರಿಗೆ ಕೃತಜ್ಞನಾಗಿ ಜೀವಿಸ್ಬೇಕು ಅನ್ನೋ ಮನಸ್ಸು ದೇವರು ನೋಡ್ತಾನೆ. ಆ ನೀತಿವಂತನಿಗೆ ಆ ಮನಸ್ಸಿದ್ದಾಗ ಕಷ್ಟವಾಗಿ ದೇವ್ರು ಮತ್ತೆ ನಿಂದಿರ್ಸ್ತಾನ, ಪ್ರೋತ್ಸಾಹಿಸ್ತಾನ, ಬೆನ್ನು ತಟ್ತಾನ, ಧೈರ್ಯ ಕೊಡ್ತಾನ, ತಾನೇ ಕೈ ಹಿಡಿದು ನಡೆಸ್ತಾನ. ಯಾವವರೆಗೆ ನಡೆಸ್ತಾನೆ ಅಂದ್ರೆ ಮತ್ತೆ ನಾವು ಸ್ಥಿರವಾಗಿ ನಿಂತ್ಕೊಳ್ಳೋವಾಗ ನಮ್ಮನ್ನು ನಡೆಸ್ತಾನೆ. ಆ ರೀತಿ ಕೃಪೆ ಕೇಳಬೇಕು, ನಾವು ಆ ರೀತಿ ನಡೆಯುವಂತವ್ರಾಗಿರ್ಬೇಕು. ಪಶ್ಚಾತ್ತಾಪ ಇಲ್ದಂಗ ಇದ್ರೆ ಖಚಿತವಾಗಿ ಅವನ್ನ ಯಾರು ಎದ್ದಾಳಿಸ್ತಾರೆ. ಯಾಕಂದ್ರೆ ಅವನ ಮನಸ್ಸೇ ಇಲ್ಲ ಅಂದ್ರೆ, ಅವನ ಪಶ್ಚಾತ್ತಾಪ ಮನಸ್ಸೇ ಇಲ್ಲ ಅಂದ್ರೆ ಯಾರು ಅವನ್ನ ಎದ್ದಾಳಿಸ್ತಾರ? ಅವನು ದೇವ್ರ ಹತ್ರ ಬರುವಂತ ಮನಸ್ಸೇ ಇಲ್ಲ ಅಂದ್ರೆ ಅವ್ನ ಯಾರು ಕಾಪಾಡ್ತಾರ? ಆ ರೀತಿ ನಾವು ಇರುವಂತವ್ರಾಗಿರ್ಬಾರ್ದು. ತಪ್ಪು ಮಾಡಿಯಾ, ಎಲ್ಲೋ ಜಾರಿ ಬಿದ್ದೀಯಾ, ಹಿಂದೆ ಹೋಗ್ಬೇಡ. ದೇವ್ರ ಕೃಪೆ ನಮಗೈತೆ, ತನ್ನ ನಂಬಿಗಸ್ತಾನೆ, ಅರ್ಥ ಮಾಡ್ಕೊಂತಾನ. ದೇವ್ರ ಸನ್ನಿಧಿಗೆ ಬಂದು ಪಶ್ಚಾತ್ತಾಪ ಪಟ್ಟು ಇನ್ನೊಂದ್ಸರಿ ನನಗೆ ತಪ್ಪು ಮಾಡೋದಿಲ್ಲ ದೇವ, ನನ್ನ ಸ್ಥಿರಪಡಿಸು, ನನ್ನ ಬಲಪಡಿಸು, ನಾನು ನಿಂದಿರಿಸು ದೇವ ಅಂತೇಳಿ ಕೇಳಿದಾಗ ದೇವರ ಕೃಪೆ ತೋರಿಸ್ತಾನೆ. ಇಲ್ಲಿ ನಿಂತ್ಕೊಳ್ಳುವಂತ ಶಕ್ತಿ ದೇವರು ಅನುಗ್ರಹಿಸ್ತಾನೆ. ಅದಕ್ಕೆ ಮೀಕಾ ಗ್ರಂಥದಲ್ಲಿ ಮೀಕಾ ಭಕ್ತನು 7ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಏಳುವೆನು. ಆಮೇನ್. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ನಿಗ್ಗಬೇಡ. ಅಪವಾದಿ, ದುಷ್ಟನೇ, ಸಾತಾನನೇ, ನಾನು ಬಿದ್ದಿನಂತೇಳಿ ನೀನು ಹಿಗ್ಗಬೇಡ, ನೀನು ಸಂತೋಷ ಪಡಬೇಡ. ನಾನು ಬಿದ್ದರೂ ಕೂಡ ನನ್ನ ಸರ್ವೋನ್ನತನಾದ ದೇವರ ಕೃಪೆಲಿದ್ದು ಮತ್ತೆ ನಾನು ಎದ್ದೇಳ್ತೀನಿ. ಆಮೇನ್. ಎದ್ದು ನಾನು ನಿಂದಿರ್ತೀನಿ. ಯಾಕಂದ್ರೆ ದೇವ್ರು ನಾನು ನಿಂದಿರಿಸ್ತಾನ, ಸಮರ್ಥನಾತ. ನಾನು ನಿಂತು ನಾನು ಹೋರಾಡ್ತೀನಿ, ನಾನು ಜಯಿಸ್ತೀನಿ. ಯಾಕಂದ್ರೆ ನಾನು ಜಯಿಸ್ತೀನಿ, ನೀವೂ ಜಯಿಸ್ತೀನಿ ಅಂತೇಳಿ ದೇವ್ರ ವಾಕ್ಯವು ಹೇಳತ್ತಲ್ಲ. ಮತ್ತೆ ಆತ ನಮ್ಮ ಪಕ್ಷ ಇದ್ದಾಗ, ಆತೇ ನಮ್ಮನ್ನ ಕೈ ಹಿಡಿದು ನಡೆಸ್ತಿರುವಾಗ ನಮಗೆ ಇನ್ನೆದಕ್ಕೆ ಭಯ ಪಡಬಾರ್ದು. ಸವಾಲ್ ಮಾಡಬೇಕು ನಾವು. ಏನೋ ಬಿದ್ದೀವಂತ ಎಲ್ಲ ಕೃಂಗಿ ನನ್ನ ಕೈಲಿ ಆಗೋದಿಲ್ಲ, ನಾನು ಎಷ್ಟು ಭಕ್ತಿ ಮಾಡ್ಬೇಕಂದ್ರೂ ಕೂಡ ನನ್ನ ಕೈಲಿ ಆಗ್ತಿಲ್ಲ ಅನ್ಕೋಬಾರ್ದು ನಾವು. ದೇವ್ರ ಕೃಪೆ ತೋರಿಸ್ತಾನೆ. ಅದಕ್ಕೆ ನಾನು 7 ಸಾರಿ ಬಿದ್ದು ಕೂಡ ಎದ್ದು ನಿಂದಿರ್ಸ್ತೇನೆ. 7 ಸಾರಿ ಅಂದ್ರೆ ನೀನ್ ನಿಂತ್ಕೊಳ್ಳೋವರೆಗೂ ದೇವ್ರ ಕೃಪೆ ತೋರಿಸ್ತಾನ. ನೀನು ಭಯ ಪಡಬೇಡ, ಧೈರ್ಯವಾಗಿ ಎದುರಿಸ್ಬೇಕು. ಅದಕ್ಕೆ ಹೇಳ್ತಾನ, ಅಪವಾದಿ ನೀನ್ ನನ್ನ ನೋಡಿ ಇಗ್ಬೇಡ, ನಾನು ಬಿದ್ದಿನಂತ ನೀನ್ ಇಗ್ಬೇಡ, ನೀನ್ ಸಂತೋಷ ಪಡಬೇಡ. ನಾನು ಬಿದ್ದಿದ್ರು ಕೂಡ ಮತ್ತೆ ನಾನು ನಿಂದಿರ್ತೇನೆ. ಆ ರೀತಿ ನಾವು ಚಾಲೆಂಜ್ ಮಾಡಿ ದೇವ್ರ ಕೃಪೆನ ಆಶ್ರಯಿಸಿ, ದೇವ್ರ ಶಕ್ತಿನ ಆಶ್ರಯಿಸಿ, ದೇವ್ರ ಅಭಿಷೇಕನ ಹೊಂದ್ಕೊಂಡು ಮತ್ತೆ ನಾವು ಸ್ಥಿರವಾಗಿ ನಿಂತ್ಕೊಂಡು ನಾವು ಹೋರಾಡುವಂಥವ್ರಾಗಿರೋದು. ಖಚಿತವಾಗಿ ದೇವ್ರ ಆ ರೀತಿ ನಮ್ಮನ್ನು ನಡೆಸ್ತಾನೆ. ಆಮೇಲೆ